ಇವತ್ತಿನ ಕ್ಯಾಂಪಿನ ಉದ್ದೇಶ ಏನಂದ್ರೆ ನಿಮ್ಗೆಲ್ಲರಿಗೂ ಫೈರ್ ಫೈಟಿಂಗ್ದು ಟ್ರೈನಿಂಗ್ ಕೊಡೋದು. ಯಾಕೆಂದ್ರೆ ಎಲ್ಲಾದ್ರೂ ಅಚಾನಕ್ ಆಗಿ ಬೆಂಕಿ ಎತ್ಕೊಂಡ್ಬಿಟ್ರೆ ನೀವುಗಳು ಬೆಂಕಿನ ಆರಿಸಿ ಜನಗಳನ್ನೆಲ್ಲ ಕಾಪಾಡ್ಲಿ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಈ ಬೆಂಕಿನ ಈ ಫೈರ್ ಎಕ್ಸ್ಟಿಂಗ್ವಿಷರ್ ಇಂದ ಯಾವ ರೀತಿ ಆರಿಸಬಹುದು ಅಂತ. ಇಲ್ಲಿ ನೋಡಿ, ಇದನ್ನ ಈ ರೀತಿ ಓಪನ್ ಮಾಡಬೇಕು. ಈ ಬಟನ್ ಒತ್ತಿದ್ರೆ ಇದ್ರೊಳಗಡೆಯಿಂದ ಈ ರೀತಿ ಫೋಮ್ ಬರುತ್ತೆ, ಮತ್ತೆ ಬೆಂಕಿ ಆರೋಗುತ್ತೆ. ಕೊಡಿ ಸರ್, ಇಲ್ಲಿ ನಾನು ಟ್ರೈ ಮಾಡ್ತೀನಿ. ಏನ್ ಮಾಡ್ತಾ ಇದೀಯ ನೀನು? ಏನ್ ಮಾಡ್ತಾ ಇದೀಯ ನೀನು? ನಿಲ್ಸು, ಅದು ನಿಲ್ಸು. ಸಾರಿ ಸಾರಿ ಸರ್, ನನ್ನ ಕೈ ಇದ್ದಕ್ಕಿದ್ದಂಗೆ ತಿರ್ಕೊಂಡ್ಬಿಡ್ತು ಸರ್, ಅದಕ್ಕೆ ಹೆಂಗಾಗ್ಬಿಡ್ತು. ವೆರಿ ಸಾರಿ ಸರ್. ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೀರಿನ ಟ್ಯಾಂಕ್ ನಿಂದ ಪೈಪ್ ತೆಗೆದು ಬೆಂಕಿನ ಯಾವ ರೀತಿ ಆರಿಸೋದು ಅಂತ. ನಮ್ಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತು ಸರ್. ನಾವು ಎಷ್ಟೋ ಸಾರಿ ನೀರಿನ ಟ್ಯಾಂಕರ್ ಕೆಲಸ ಮಾಡಿದೀವಿ ಸರ್, ಬೆಂಕಿನೂ ಆರಿಸಿದೀವಿ ಸರ್. ಹೌದಾ? ಸರಿ, ತೋರ್ಸು. ನನ್ನ ಇಳಿಸು, ನನ್ನ ಕೆಳಗಿಳಿಸಪ್ಪ ನೀನು, ನನ್ನ ಕೆಳಗಿಳಿಸು. ನೀನ್ ನಿಲ್ಸು, ನೀನ್ ನಿಲ್ಸಪ್ಪ ಪ್ಲೀಸ್. ನಿಲ್ಸು, ನೀನ್ ನಿಲ್ಸು. ಬೆಂಕಿ ಎತ್ಕೊಂಡ್ಬಿಟ್ಟಿದೆ, ಅಲ್ಲಿ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಯಾರು ಆರಿಸಿ, ಬೆಂಕಿ ಎತ್ಕೊಂಡ್ಬಿಟ್ಟಿದೆ, ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಯಾರು ಕಾಪಾಡಿ ನನ್ನ, ಕಾಪಾಡಿ, ಕಾಪಾಡಿ. ಮೋಟು ಪತ್ಲು, ನೀವಿಬ್ರು ಸೈಡ್ ಹೋಗಿ ನಿಂತ್ಕೊಳ್ಳಿ. ಯಾಕೆ ಟೀಮ್ ಲೀಡರ್ಗೆ ತೊಂದರೆ ಕೊಡ್ತಾ ಇದ್ದೀರಾ? ಇವಾಗ ನೋಡಿ, ಸೇಫ್ಟಿ ನೆಟ್ ಯಾವ ತರ ಇಟ್ಕೊಬೇಕು ಅಂದ್ರೆ ಕೆಳಗಡೆ ಜನ ಇಟ್ಕೊಂಡಿದಾರಲ್ಲ ಆ ರೀತಿ. ಯಾರ್ಯಾರು ಸೇಫ್ಟಿ ನೆಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಹೇಳಿ. ಓಕೆ, ಅದನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ನೋಡ್ತಾ ಇರಿ ನಾನೀಗ ಯಾವ ತರ ಜಂಪ್ ಮಾಡ್ತೀನಿ ಅಂತ. ಒಂದ್ ನಿಮಿಷ. ನೀವ್ ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ? ಸೇಫ್ಟಿ ನೆಟ್ ನ ಯಾಕೆ ಕೆಳಗ್ ಬಿಟ್ಬಿಟ್ರಿ? ನಾನ್ ನಿಮ್ಗೆ ಕೇಳ್ಬೇಕು ಅಂತ ಇದ್ದಿದ್ದು, ಈ ಸೇಫ್ಟಿ ನೆಟ್ ಗಟ್ಟಿಯಾಗಿದ್ಯಾ ಅಂತ. ಗಟ್ಟಿಯಾಗಿಲ್ಲ ಅಂತಂದ್ರೆ ನಾನು ಎಗರ್ತಾ ಇದ್ನಾ? ನೀನು ಹೊರಟೋಗಿಲ್ಲಿಂದ. ನಾನು ಒಂದು ನಿಮಿಷ ಕೂಡ ನೀನು ಇಲ್ಲಿ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಾಂದ್ರೆ ಟ್ರೈನಿಂಗ್ ಬಂದ್, ಹೋಗಿಲ್ಲಿಂದ. ಮೋಟು, ನನ್ನ ಜೀವದ ಗೆಳೆಯ, ಯಾಕಯ್ಯ ಹೋಗಯ್ಯ ಇಲ್ಲಿಂದ. ನೀನು ದೂರ ನಿಂತ್ಕೊಂಡು ನೋಡಯ್ಯ, ಇಲ್ಲಿಂದ ಟ್ರೈನಿಂಗ್ ನ ಬಂದ್ ಮಾಡ್ಬಿಡ್ತಾರೆ ಇವರು. ಇಲ್ಲೇನು ನಂಗೆ ಸರಿ ಹೋಗ್ತಿಲ್ಲ ಕಣ ಪತ್ಲು, ಆದ್ರೆ ಕಲಿಬೇಕು ಅಂತ ಆಸೆ ನನಗಿದೆ ಕಣ. ಬಾರೋ, ಟ್ಯಾಂಕರ್ ಒಳಗಡೆ ಕೂತ್ಕೊಂಡು ಬಚ್ಚಿಕೊಂಡು ನೋಡೋಣ ಅವನು ಏನೇನು ಕಲಿಸ್ತಾನೆ ಅಂತ. ಇಲ್ಲಿ ನೋಡಿ, ಈ ಏಣಿನ ತುಂಬಾ ಎತ್ತರದ ಗಂಟ ನಾವು ಬಳಸ್ಕೋಬಹುದು. ಯಾಕೆಂದ್ರೆ ಎತ್ತರದ ಬಿಲ್ಡಿಂಗ್ ಗಳಿಂದ ನಾವು ಜನಗಳನ್ನ ಸುಲಭವಾಗಿ ಕಾಪಾಡಬಹುದು. ಅರೆ, ಏನು ಕೇಳಿಸ್ತಾ ಇಲ್ಲ ಕಣೋ, ಅವನು ಏನ್ ಹೇಳ್ತಿದ್ದಾನೆ ಅಂತ. ನೋಡಿ ಈಗ. ಕಾಪಾಡಿ, ಕಾಪಾಡಿ, ಕಾಪಾಡಿ. ಇನ್ನು ಮುಂದಕ್ಕೆ ಹೋಗ್ತಾ ಇದೆ. ಏಣಿನ ಯಾರು ನಿಲ್ಸಿ, ನಿಲ್ಸಿ. ಅಯ್ಯೋ, ಯಾರು ಏಣಿನ ಆಪರೇಟ್ ಮಾಡ್ತಾರೆ? ಕೆಳಗಡೆ ಇಳಿರಿ, ಪದೇ ಬೆಳಕ್ ಮುಂಚೆ ಇಲ್ಲಿಂದ ಓಡಾನೆ ಬಾರ. ಅಯ್ಯಪ್ಪ, ನಿಲ್ಸಿ, ನಿಲ್ಸಿ, ಕಾಪಾಡಿ, ಗಾಡಿ ನಿಲ್ಸಿ, ಕಾಪಾಡಿ, ಕಾಪಾಡಿ, ಕಾಪಾಡಿ. ಏಣಿನ ಕೆಳಗಿಳಿಸಿ, ಕಾಪಾಡಿ ನನ್ನ. ಅಯ್ಯೋ, ಕಾಪಾಡಿ, ಗಾಡಿ ನಿಲ್ಸಿ, ಕಾಪಾಡಿ, ಕಾಪಾಡಿ, ನಾನು ಕಾಪಾಡಿ. ನೇತಾಡ್ತಾ ಇದ್ದಾನೆ. ಗಾಡಿ ನಿಲ್ಸಿ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಎಲ್ಲರಿಗೂ ಫೈಟರ್ ಮ್ಯಾನ್ ಆಗೋ ಹುಚ್ಚು ಬರ್ತಿದೆ. ನಾನು ಪೂರ್ತಿ ಕಾಡಿಗೆಲ್ಲ ಬೆಂಕಿ ಹಚ್ಬಿಡ್ತೇನೆ. ಆಗ ಎಲ್ಲರೂ ಬೆಂಕಿ ಹರಿಸೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಆಗ ನಾವು ಫರ್ಫರಿ ನಗರನ ಆರಾಮಾಗಿ ಲೂಟಿ ಮಾಡಬಹುದು. ವಾವ್ ವಾಸ್ ವಾವ್, ತುಂಬಾ ಒಳ್ಳೆ ಐಡಿಯಾ ಇದು. ನಡೀರೆ. ಬೆಂಕಿ ಹಚ್ಬೇಕು. ರೆಡಿ.
ಕಡಿಗೆ ಜೈ ಬೆಂಕಿ ಹಚ್ಚ ಯಾರ ಬೆಂಕಿ ಹಚ್ಚಾರಲ್ರಿ? ಹೊಡ್ರಿ ಎಲ್ಲರೂ ಹೊಡ್ರಿ. ಕಾಡಿಗೆ ಬೆಂಕಿ ಹತ್ಬಿಟ್ಟಿದೆ. ಬೆಂಕಿ ಏನಾದ್ರು ಆವರಿಸ್ಕೊಂಡ್ರೆ ಇಡೀ ಫುರ್ಫುರಿಗೆಲ್ಲ ಬಂದ್ಬಿಡುತ್ತೆ. ಬನ್ನಿ ಕೂತ್ಕೊಳ್ಳಿ. ನಾನ್ ನಿಮ್ಗೆ ಬೈಕ್ ಮೇಲೆ ಕೂತ್ಕೊಳ್ಳಕ್ ಹೇಳಿದ್ದು, ನೆಲದ ಮೇಲಲ್ಲ. ಬನ್ನಿ ಬೇಗ ಬಂದು ಕೂತ್ಕೊಳ್ಳಿ. ಕಾಳು, ನಾವು ಬರ್ತಾ ಇದೀವಿ ಬೆಂಕಿ ಆರ್ಸೋದಿಕ್ಕೆ. ಅಮ್ಮ ಹಲೋ, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಅಯ್ಯಮ್ಮ, ಇವ್ ನಂಡೆಲ್ಲ ಯಾಕೆ ಹೇಳ್ತಾ ಇದ್ದಾರೆ? ಬೈಕಲ್ ಕೂತ್ಕೊಳ್ಳಿ, ನೆಲದ ಮೇಲೆ ಕೂತ್ಕೊಂಡು ನನ್ನ ಟೈಮ್ ನ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ? ಓಕೆ, ಇವಾಗ ಎಲ್ಲರೂ ಬೆಂಕಿ ಆರಿಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನಾವು ನಮ್ ಕೆಲ್ಸನ ಶುರು ಮಾಡ್ಕೊಳ್ಳೋಣ. ನಡೀರಿ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಕಾಡಿಗೆ ಬೆಂಕಿ. ಜಲ್ದಿ ನೀರು ಆನ್ ಮಾಡು. ಆಯ್ತು. ಸರ್, ನೀವೇನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸರ್, ನಾವು ಬಂದಾಯ್ತು. ಇದುವರೆಗೂ ಚಿಂತೆ ಇರ್ಲಿಲ್ಲ, ಈಗ ಚಿಂತೆ ಮಾಡೋಂಗಾಗಿದೆ. ಸರ್, ನೀವು ನೀರಿನ ಪೈಪ್ ನ ಕೈಯಲ್ಲಿ ಹಿಡ್ಕೊಂಡಿದ್ದೀರಿ, ಆದ್ರೆ ನೀರನ್ನೇ ಬಿಡ್ತಾ ಇಲ್ಲ. ಯಾಕೆ? ಎದುರುಗಡೆಯಿಂದ ನೀರ್ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಇಡೀ ಕಾಡಿಗೆ ಬೆಂಕಿ ಎತ್ಕೊಂಡಿದೆ. ಒಂದೇನ್ ಮಾಡ್ಬೋದು ಅಂದ್ರೆ, ಹೆಂಗಾದ್ರೂ ಮೇಲ್ ಹೋಗ್ಬಿಟ್ಟು ಮೇಲಿಂದ ನೀರು ಮತ್ತು ಫೈರ್ ಎಕ್ಸ್ಟಿಂಗ್ವಿಷರ್ ನ ಆನ್ ಮಾಡಿದ್ರೆ ಮಾತ್ರ ಕಂಟ್ರೋಲ್ ಮಾಡಿ. ನಾನೀಗ ಪೈಪ್ ನ ಸುತ್ಕೋತೀನಿ ಸರ್. ಅಷ್ಟೊತ್ತಿಗೆ ನೀವು ನೀರನ್ನ ಹೆಂಗ್ ಹಾಯಿಸೋದು ಅಂತ ಯೋಚನೆ ಮಾಡ್ತಾ ಇರಿ. ಇಲ್ಲ ಸರ್, ನನ್ನ ಪೈಪ್ ಸುತ್ತಾಯ್ತು ಸರ್. ನನಗ್ ಗೊತ್ತಿದೆ, ನೀವಿಬ್ರು ನನ್ನ ಹಿಂದೆ ಯಾವಾಗ ಬಿಡ್ತೀರಾ? ಓ ಸಾರಿ ಸರ್, ವೆರಿ ಸಾರಿ ಸರ್. ಬೆಂಕಿ ಕಾಪಾಡಿ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡು, ಆದ್ರೆ ನನ್ನ ಹಿಂದೆ ಬಿಟ್ಬಿಡಿ ದಯವಿಟ್ಟು. ಅರೆ, ಖಾಲಿ ಹೋಟೆಲ್ ಅಂತಲೇ ಓಡ್ತಾರೆ ಇಲ್ಲ ಕಣೋ ಪತ್ಲು. ನೀನೇ ಒಂದು ಒಳ್ಳೆ ಐಡಿಯಾ ಕೊಡೋ, ಈ ಬೆಂಕಿನ ಹೆಂಗಾಡ್ಸೋದು. ಐಡಿಯಾ ಬನ್ನಿ, ನಡೀರಿ. ಈಗ ಮೇಲ್ಗಡೆಯಿಂದ ನೀರು ಸುರಿಸಿ ಬೆಂಕಿನ ಆರಿಸ್ಬಿಡೋಣ. ಇವರು ನನ್ನನ್ನ ಮೇಲ್ಗಡೆ ಕಳ್ಸೋದನ್ನ ಗ್ಯಾರಂಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅರೆ, ಅಳೋದು ಗಿಳೋದು ಬಿಟ್ಬಿಟ್ಟು ಕಾಡಲ್ ಬೆಂಕಿನ ಆರ್ಸೋದ್ ನೋಡಿ ಸರ್. ಅಯ್ಯೋ, ಕೆಳಗಿಳಿಸಿ. ಇದು ಫ್ಲೈಯಿಂಗ್ ಟ್ಯಾಂಕರ್ ಅಲ್ಲಪ್ಪ, ಕೆಳಗಿಳಿಸಿ. ಮಮ್ಮಿ, ಪತ್ಲು, ನೀರಿಲ್ಲ ಕಣೋ. ಟ್ಯಾಂಕರ್ ಕೆಳಗಡೆ ನೀರಿದೆ, ಆದ್ರೆ ಪೈಪ್ ಎಳಿತಾ ಇಲ್ಲ. ಟ್ಯಾಂಕರ್ ನ ಉಲ್ಟಾ ಮಾಡೋ ಬೇಗ. ಪ್ಲೀಸ್ ನನ್ ಬಿಟ್ಬಿಡಿ. ಪ್ಲೀಸ್ ಮಾಡ್ಬೇಡಿ. ಪ್ಲೀಸ್. ನನ್ನ 20 ವರ್ಷದ ಅನುಭವದಲ್ಲಿ ಯಾವತ್ತೂ ಈ ತರ ಆಗಿರ್ಲಿಲ್ಲ. ಈ ಮೋಟು ಪತ್ಲು ಇಂದ ಯಾವ್ದು ಕೆಲಸ ಸರಿ ಆಗ್ತಿಲ್ಲ ಕಣ್ರು. ಅಯ್ಯಪ್ಪ, ಎಲ್ರು ಏನೇನೋ ಮಾತಾಬೇಡಿ, ನನ್ನ ಕೈ ನಡುಗ್ತಾ ಇದೆ, ಕೆಳಗಡೆ ಬಿದ್ದೋಗ್ಬಿಡ್ತೀನಿ ನಾನು.
ಏಯ್ ಪತ್ಲು ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ ನಿಂಗೆ ಅಪಾರ್ಟ್ಮೆಂಟ್ ಮೇಲೆ ನಡೆ ಸ್ಟಾಪ್ ಪತ್ಲು ಬೆಂಕಿ ಆರಾಯ್ತು ಗಾಡಿ ಸೀದಾ ಮಾಡು ಪತ್ಲು ಅಲ್ಲೋಡು ಜಾನ್ ಎಷ್ಟೊಂದು ಬ್ಯಾಗ್ ನ ಲೋಡ್ ಮಾಡ್ತಾ ಇದ್ದಾನೆ ನಂಗನ್ಸುತ್ತೆ ಪೂರ್ತಿ ಫುರ್ಫುರಿ ನಗರ್ನ ಲೂಟಿ ಮಾಡಕ್ ಬಿಟ್ಟಿದ್ದಾನೆ ಅಂತ ಬನ್ನಿ ಅವನೊಂದ್ ಸ್ವಲ್ಪ ವಿಚಾರಿಸ್ಕೊಳ್ಳೋಣ ಈಗ ಸಾರಿ ನನ್ನಿಂದ ಯಾಕೆ ಬಿದ್ದಿದ್ದೀರಾ ಸಾರಿ ನಾನು ಕದ್ದಿರೋದ್ರಲ್ಲಿ ಅರ್ಧ ನಿಮ್ಗೆಲ್ಲ ಕೊಟ್ಬಿಡ್ತೀನಿ ಬೇಡ ಪ್ಲೀಸ್ ಸಾರಿ ನನ್ನ ಬಿಟ್ಬಿಡಿ ಸಾರಿ ನನ್ನ ಬಿಟ್ಬಿಡಿ ದರೇಬಿ ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್ ನಿಜವಾಗ್ಲೂ ಇಂಪಾಸಿಬಲ್ ಮೋಟು ಪತ್ಲು ನನಗೆ ನಂಬಿಕೆನೇ ಬರ್ತಲ್ಲ ನೀವು ಬೆಂಕಿನ ಆರಿಸಿದೀರಾ ಅಂದ್ರೆ ನೀವು ಥಿಂಕ್ ಮಾಡೋವೇನೇ ಬೇರೆ ಆದ್ರೆ ಅದಕ್ಕೆ ತುಂಬಾ ಧೈರ್ಯ ಬೇಕು ನೀವಿಬ್ರು ತುಂಬಾ ಧೈರ್ಯಶಾಲಿಗಳು ನಾನ್ ನಿಮ್ಮಿಬ್ಬರಿಗೂ ಫೈರ್ ಫೈಟರ್ದು ಸರ್ಟಿಫಿಕೇಟ್ ಕೊಡ್ತೀನಿ ಹಾಗೂ ಸರ್ಕಾರದಿಂದ ಬಹುಮಾನ ಕೂಡ ಕೊಡಿಸ್ತೀನಿ ಥ್ಯಾಂಕ್ ಯು ಸರ್ ಏನಾಯ್ತು ಅಯ್ಯೋ ಏನಾಯ್ತು ಅರೆ ಈ ರೋಡ್ ಮಧ್ಯದಲ್ಲಿ ಬಂದು ಕರಡಿಯಾಗಿ ಮಲ್ಕೊಂಡಿದ್ಯೋ ಯಾರು ಜೋರಾಗಿ ಮಾತಾಡ್ಬೇಡಿ ಅಯ್ಯಮ್ಮ ಅದಕ್ಕೆ ಈ ರಸ್ತೆನೇ ಬೇಕಾಗಿತ್ತ ಮಲ್ಕೊಳ್ಳೋದಕ್ಕೆ ಸಿಟೋ ಜೋರಾಗಿ ಮಾತಾಡ್ಬೇಡ ಕಡೆಯೋ ಅದೇನಾದ್ರು ಎದ್ಬಿಟ್ರ ಅಷ್ಟೇ ಅದು ಮಲ್ಕೊಂಡಿದೆ ಕಣ ಆದ್ರೆ ಬಲಗಡೆ ತಿರುಗೋ ಇಲ್ಲಿ ಯಾವ್ದೋ ಎದ್ ನಿಂತ್ಕೊಂಡಿದೆ ಅಯ್ಯೋ ಯಾಕೆ ಅಷ್ಟೊಂದು ಗಾಬರಿ ಆಗ್ತಿದ್ಯಾ ನೀನು ಜೋರಾಗಿ ಮಾತಾಡಬೇಡ ಅಂತ ಹೇಳಿಲ್ವಾ ನಿಂಗೆ ಓ ಡಾಕ್ಟರ್ ಯಾಕೆ ಅಷ್ಟೊಂದ್ಸಲಿ ಹಾರ್ನ್ ಮಾಡ್ತೀರಾ ನೀವು ಕರಡಿ ಕಣ ಬೇಗ ಹಿಂದೆ ರಿವರ್ಸ್ ತಗೊಂಡು ಓಡ್ಸು ಫಾಲೋ ಮಾಡ್ಕೊಂಡು ಇವಾಗ ನಾವ್ ಎಲ್ಲಿಗೆ ಹೋಗ್ಬಿಟ್ವಿ ನೋಡು ಗಾಡಿ ಮಧ್ಯದಲ್ಲಿ ಯಾವ್ದೋ ಮನೆ ಎಷ್ಟು ಚೆನ್ನಾಗಿದೆ ಯಾರಿರ್ಬೋದು ಒಳಗಡೆ ಅರೆ ಯಾರಲ್ಲಿ ಬಾಗಿಲು ತೆಗೀರಿ ನಾವು ಊರಿಗೆ ವಾಪಸ್ ಹೋಗ್ತಾ ಇದ್ವಿ ಆದ್ರೆ ದಾರಿ ಗೊತ್ತಾಗ್ತಾ ಇಲ್ಲ ನಮ್ಗೆ ಇವತ್ ರಾತ್ರಿ ಇಲ್ಲಿ ನಾವು ರೆಸ್ಟ್ ತಗೋಬೋದಾ ಸರ್ ಹಾ ಬನ್ನಿ ಒಳಗಡೆ ಆದ್ರೆ ಇಲ್ಲಿ ಏನನ್ನು ಮುಟ್ಟಬಾರ್ದು ನೀವು ಅಷ್ಟೇನೆ ಆದ್ರೆ ಇದು ಜಾದೂಗಾರ್ ಲೋಟನ ಮನೆ ಇದು ಅವನು ಟೂರ್ ಮೇಲೆ ಹೊರಗಡೆ ಹೋಗಿದ್ದಾನೆ ಇಲ್ಲಿ ಎಲ್ಲಾ ವಸ್ತುಗಳಲ್ಲೂ ಕೂಡ ಜಾದೂ ಇದೆ ನಾನ್ ನಿಮಗೆ ಚಹಾ ತಿಂಡಿ ವ್ಯವಸ್ಥೆ ಮಾಡ್ತೀನಿ ಒಂದು ನೆನ್ಪಿಟ್ಕೊಳ್ಳಿ ಇಲ್ಲಿ ಯಾವುದೇ ವಸ್ತುನು ನೀವು ಮುಟ್ಟಬಾರ್ದು ಅಷ್ಟೇನೆ ಅರೆ ಬನ್ನಿ ಫೋಟೋಸ್ಗಳು ನೋಡೋಣ ಜಾದೂಗಾರರು ಹೇಗಿರ್ತಾರೆ ಅಂತ ನೋಡ್ಬೇಕು ಸರಿ ಅಲ್ವಾ ಬೇಡ ಬಿಟ್ಟು ಬಿಟ್ಟು ಆ ಬುಕ್ ನ ಕ್ಲೋಸ್ ಮಾಡ್ಬಿಡು ಇಲ್ಲಿ ನೋಡು ಆ ಬುಕ್ ಓಪನ್ ಮಾಡೋದಿಕ್ಕೆ ಇವೆಲ್ಲ ಬರ್ತಾ ಇರೋದು ಆಗ್ತಿಲ್ಲ ಕಣೋ ನಾನು ಹೇಳಿರ್ಲಿಲ್ವಾ ಯಾವುದನ್ನು ಮುಟ್ಟಬಾರ್ದು ಅಂತ ಬೇಗ ನೀನು ಆ ಪುಸ್ತಕನ ಮುಚ್ಚಿಬಿಡು ಆ ಅಹಂಕಾರಿ ಬಾಕ್ಸರ್ನ ಈ ಜಾದೂಗಾರ್ ಲೋಟನ್ ಆ ಪುಸ್ತಕದಲ್ಲಿ ಬಂಧಿಸಿಟ್ಟಿದ್ದಾನೆ ಅವರು ಇವನ ಅಹಂಕಾರನ ದೂರ ಮಾಡಬೇಕು ಅಂತ ಇದ್ದಾರೆ ಬಲ್ಲು ಬಾಕ್ಸರ್ನ ಹೊರಗಡೆ ತರಿಸಿದೀರಾ ಅಂದ್ರೆ ಇದ್ರ ಅರ್ಥ ನೀವು ಬಾಕ್ಸಿಂಗ್ಗೋಸ್ಕರ ನನಗೆ ಇನ್ವೈಟ್ ಮಾಡ್ತಾ ಇದ್ದೀರಾ ಬಾ ಬಲ್ಲು ಬಾಕ್ಸರ್ ಯಾವತ್ತೂ ಯಾರ ಜೊತೆನೂ ಸೋತಿಲ್ಲ ಐ ಆಮ್ ದ ಬೆಸ್ಟ್ ಐ ಆಮ್ ದ ಗ್ರೇಟೆಸ್ಟ್ ಪಲ್ಲು ನೀನು ಯಾವತ್ತಿಗೂ ಸುಧಾರಿಸೋದಿಲ್ಲ ನಿನ್ನ ಅಹಂಕಾರ ಹೇಗಿತ್ತೋ ಹಾಗೇನೆ ಇದೆ ಇವತ್ತಿಗೂ ಹೆಂಗಿದೆಯಾ ಓಲ್ಡ್ ಮ್ಯಾನ್ ನಾನೇನು ಮಾಡಿಲ್ಲ ಯಾರೋ ಕಳ್ತನ ಮಾಡಕ್ ಬಂದಿದ್ದ ಅವನೇ ಈ ಆಲ್ಬಮ್ನ ತೆಗ್ದಿರೋದಿಲ್ಲಿ ಅವನು ಭಯ ಪಟ್ಟು ಓಡೋಗ್ಬಿಟ್ಟ ಅರೆ ಕಳ್ರು ಅಂತ ಯಾರು ಹೇಳ್ತಿದ್ದೀರಾ ಬಲ್ಲು ಭಯ ನಾವ್ ಯಾರು ಕಳ್ರಲ್ಲ ಬೇಕಿದ್ರೆ ನಮ್ ಸ್ನೇಹಿತರನ್ನ ಕೇಳಿ ಹೌದು ಯಾರು ನಾನ್ ನಿಮ್ಮನ್ನ ಕಾಪಾಡ್ಬೇಕು ಅನ್ಕೊಂಡೆ ಆದ್ರೆ ನೀವೇ ತಗ್ಲಾಕೊಂಡ್ರಿ ಓಡೋಗಿ ಇಲ್ಲಿಂದ ಇಲ್ಲಾಂದ್ರೆ ನಿಮ್ ಪ್ರಾಣ ಉಳಿಯೋದಿಲ್ಲ ನೀವ್ ಅವನ್ ಜೊತೆ ಕುಸ್ತಿ ಆಡಿ ಸೋತ್ರೆ ನೀವು ಆಲ್ಬಮ್ ಒಳಗೆ ಬಂದಿ ಆಗೋಗ್ತೀರಾ
ಮತ್ತೆ ಅವನ ವಯಸ್ಸು ಜಾಸ್ತಿ ಆಗತ್ತೆ, ನಿಮ್ಮ ವಯಸ್ಸು ನಾನ್ ಚಿಕ್ಕದಾಗುತ್ತೆ. ನಿಮ್ಮನ್ನ ಇಲ್ಲಿಂದ ಓಡಕ್ ಬಿಟ್ರೆ ತಾನೇ ಐ ಆಮ್ ದ ಬೆಸ್ಟ್, ಐ ಆಮ್ ದ ಗ್ರೇಟ್. ಐಡಿಯಾ ಅಮ್ಮ ಅಯ್ಯ ಅಯ್ಯೋ ಎಂತ ಜಾಗಲಿ ಇದು, ಏನನ್ನು ಆಗ್ತದೆ ಇಲ್ಲಿ? ಬಲ್ಲುವಿಂದ ಬಚಾವಾಗಿ ಯಾರು ಹೋಗ್ಲಿಕ್ಕಾಗೋದಿಲ್ಲ. ಪೊರ್ಕೆ, ಗೇಟ್ ಬಂದ್ ಆಗೋಕ್ಕೂ ಮುಂಚೆನೆ ಇಲ್ಲಿಂದ ಹೊರಗಡೆ ನಡಿಬೇಕು, ಇಲ್ಲ ಅಂದ್ರೆ ಅವನ ಕೈಯಲ್ಲಿ ಹೋಗಿ ಹಾಕಿಸ್ಕೊಟ್ರು ಪೇಷಂಟ್ಗೆ ಮೇಲೆ ನನ್ನ ಲೈಫಲ್ಲೇ ಯಾವತ್ತೂ ಅಲ್ಲಿಗೆ ಹೋಗಲ್ಲ ಕಡೆಯ. ಐ ಆಮ್ ದ ಬೆಸ್ಟ್, ಐ ಆಮ್ ದ ಗ್ರೇಟೆಸ್ಟ್. ಎಲ್ಲರಿಗಿಂತ ಮೊದಲು ನೀನ್ ನನ್ ಜೊತೆ ಫೈಟ್ ಮಾಡ್ತೀಯ. ಕಂಬಾನ್, ಬಾಕ್ಸ್ ಬಾಕ್ಸ್. ಅಯ್ಯಮ್ಮ, ನಾನ್ ಬಾಕ್ಸಿಂಗ್ ಮಾಡಕ್ ಆಗೋದಿಲ್ಲ. ಮೋಟ ಪತ್ಲು ಕಾಪಾಡಿ, ಮಾಮನೆ ಕಾಪಾಡು. ಅಯ್ಯಮ್ಮ, ಮಾಮನೆ. ಅರೆ ಏನಾಯ್ತು ನೋಡ್ತೀನಿರೋ. ಐ ಆಮ್ ದ ಬೆಸ್ಟ್, ಐ ಆಮ್ ದ ಗ್ರೇಟೆಸ್ಟ್. ಇವಾಗ ಯಾರು ವೈಟ್ ಮಾಡ್ತೀರಾ? ನೀನು ಸಣ್ಣಗೆ ಸುಮ್ಮನೆ ಕೂದ್ಲಿದೆಯಲ್ಲ ನೀನು. ಹೊರಡಲ್ಲ, ನಾನ್ ಫೈಟ್ ಮಾಡಲ್ಲ ಸರ್. ಅಮ್ಮ ಅಯ್ಯೋ ಏನಯ್ಯ, ಎಲ್ಲಿ ಬಂದ್ ಸಿಕ್ಕಾಗಿಸ್ಬಿಡ್ರಯ್ಯ ನೀವು. ಅಯ್ಯಪ್ಪ, ಅರೆ ಪತ್ಲು ಖಾಲಿ ಹೊಟ್ಟೆಲ್ ಅಂತಲೇ ಓಡ್ತಾ ಇಲ್ಲ ಕಣೋ, ಏನಾದ್ರೂ ಒಂದ್ ಒಳ್ಳೆ ಇಲ್ಲ ಕೊಡೋ. ಐಡಿಯಾ, ನಮ್ ಬಾಕ್ಸರ್ ರಿಂಗಲ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅವ್ರನ್ನ ಮೀಟ್ ಮಾಡೋಣ ಬರೋ. ಅವ್ರು ಇವನ್ ಗ್ಯಾರಂಟಿ ಸೋಲಿಸ್ತಾರ ಕಣ. ಚಿಂಗಂ ಸರ್, ಬಾಕ್ಸಿಂಗ್ ರಿಂಗ್ ನಡೀರಿ ಸರ್, ಆಮೇಲೆ ಎಲ್ಲ ವಿಷಯ ಡೀಟೇಲ್ ಆಗಿ ಹೇಳ್ತೀವಿ. ಬೇಗ ಓಡ್ತಿ ಗಾಡಿನ ಸರ್. ಓಕೆ ಓಕೆ, ಡೋಂಟ್ ಶೌಟ್. ನಂಬೋಕೆ ಆಗ್ತಿಲ್ಲ, ಆದ್ರೂ ಇದು ನಿಜನಾ? ಬಾಕ್ಸರ್ ಅಣ್ಣ, ತಮ್ಮ ಹತ್ರ ಒಂದು ಅರ್ಜೆಂಟ್ ಕೆಲಸ ಐತಣ್ಣ. ಹೇಳು, ಏನ್ ಕೆಲಸ ಅಂತ ಹೇಳು, ಬೇಗ ಹೇಳು. ಹೇಳು. ಅರೆ ಹೇಳಕ್ ಬಿಟ್ರೆ ತಾನೇ ನೀವು, ನಾವ್ ಹೇಳೋದ್ ನಿಮ್ಗೆ. ಒಬ್ಬ ಬಾಕ್ಸರು ತಮ್ಗೆ ಚಾಲೆಂಜ್ ಮಾಡಿದಾರಣ್ಣ, ಅವ್ನ್ ಫೈಟ್ ಮಾಡಕ್ಕೆ ಇಲ್ಲಿಗೆ ಬಂದ್ರು ಬರ್ಬೋದು. ಅರೆ ನನ್ ಜೊತೆ ಫೈಟ್ ಮಾಡೋ ತಾಕತ್ತು ಯಾರಿಗಿದೆ? ನನಗಿದೆ. ಐ ಆಮ್ ದ ಬೆಸ್ಟ್, ಐ ಆಮ್ ದ ಗ್ರೇಟೆಸ್ಟ್. ಇವನೇನೋ ಇಷ್ಟೊಂದ್ ದಪ್ಪ ಇದ್ದಾನೆ, ಇವನೇನು ಮನುಷ್ಯನ ರಾಕ್ಷಸನ? ನಾನ್ ಫೈಟ್ ಮಾಡಲ್ಲ. ಏಯ್, ಇದೇನೋ ಮಾಡ್ಬಿಟ್ರಿ. ಏಯ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಅಯ್ಯೋ, ನನಗೆ ಎಳ್ಳೀರು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಇವತ್ತಿಂದ ನೀನು ನನಗೆ ಒಳ್ಳೆ ಸ್ನೇಹಿತ. ನನ್ ಎಲ್ಲಾ ಸ್ನೇಹಿತರು ಆಲ್ಬಮ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ಸಿಕ್ಕಾಕೊಂಡವ್ರಿಂದ ಹೆಂಗ್ ಬರ್ತಾರೆ? ಯಾರಾದ್ರೂ ಬಲ್ಲುನ ಸೋಲ್ಸಿದ್ರೆ ಅವನು ಆಲ್ಬಮ್ ಒಳಗಡೆ ಹೋಗ್ತಾನೆ, ಆಮೇಲೆ ಉಳಿದ ನಿನ್ನ ಸ್ನೇಹಿತರು ಹೊರಗಡೆ ಬರ್ತಾರೆ. ನಾನ್ ನಿನ್ ಜೊತೆ ಫೈಟ್ ಮಾಡ್ತೀನಿ, ನನಗೆ ನನ್ನ ಸ್ನೇಹಿತರು ಹೊರಗಡೆ ಬರ್ಬೇಕು. ಮೋಟು, ನೀನ್ ಬಲ್ಲು ಮೇಲೆ ಗೆಲ್ಲಕ್ ಸಾಧ್ಯ ಇಲ್ಲ. ಅರೆ ನಾನೀಗ ನನ್ನ ಸ್ನೇಹಿತರನ್ನ ಕಾಪಾಡ್ಬೇಕು. ಹಾಗೆ ಫುರ್ಫುರಿ ನಗರದ ಗೌರವದ ಪ್ರಶ್ನೆ ಸರ್ ಇದು. ಇವ್ರು ನನ್ನ ಸ್ನೇಹಿತರಿಗೆಲ್ಲ ಹೊಡೆದು ಆಲ್ಬಮ್ ಅಲ್ಲಿ ಸಿಕ್ಕಾಕಿಸ್ಕೊಂಡು ಇವ್ರ ಮೈನ ದೊಡ್ಡದು ಮಾಡ್ಕೊಂಡು ಹೋಗ್ತಾ ಇದ್ರೆ, ಅರೆ ನಾನು ಇದೇ ತರ ಆಗೋ ಖಂಡಿತ ಬಿಡೋದೇ ಇಲ್ಲ. ಜ್ಞಾಪಕ ಇಟ್ಕೋ. I like it. I am the best. I am the greatest.
Come on, box. I am the best. I am the greatest. Come on, fight. ಅರೆ ಯಾಕೆ ಓಡ್ತಾ ಇದೀಯಾ? ಫೈಟ್ ಫೈಟ್. ಅರೆ ನಾವು ವಾರ್ಮ್ ಅಪ್ ಮಾಡ್ತಾ ಇದ್ದೇನ್ರಿ. ಅರೆ ಪತ್ಲೋನ ಎಷ್ಟೇ ಪಂಚ್ ಹಿಡಿದ್ರು ಅವ್ನಿಗೇನು ಆಗ್ತಾ ಇಲ್ಲ, ನಗ್ತಾ ಇದ್ದಾನೆ ಕಣೋ. ಖಾಲಿ ಹೊಟ್ಟಲ್ಲಿ ನನ್ನ ತಲೆ ಬೇರೆ ಓಡ್ತಾ ಇಲ್ಲ ಕಣೋ. ಏನಾದ್ರು ಒಂದು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ? ನಾ ಈಗಲೇ ಬಂದೆ ಇರು. ಮಟು ಸಮೋಸ ತಗೊಳ್ಳೋ. ಸಮೋಸ ತಿನ್ಬಿಟ್ಟು ನಿನ್ ಕೆಲಸ ಶುರು ಹಚ್ಕೋ. ಓ ಜೈ ಹೋ. ಈಗ ನಿನ್ ಸರ್ದಿ, ನೀನೇ ಹೊಡಿ ನೋಡೋಣ. ನಾನು ಇಷ್ಟೊಂದು ಪಂಚ್ ತಿಂದ್ರು ಕೂಡ ನೀನ್ ಹಂಗೇ ನಿಂತಿದೀಯಲ್ಲ. ಅರೇ ನಾ ಪಂಚಸ್ ತಿಂತಾ ಇಲ್ಲ, ಸಮೋಸ ತಿಂತಾ ಇದ್ದೀನಿ. ಈಗ ನೋಡ್ತಾ ಇರೋ ನನ್ ಪಂಚಸ್ ಹೆಂಗಿರುತ್ತೆ ಅಂತ. ನಾನ್ ಸೋತೋದೆ, ಇನ್ ನನ್ನ ಕೈಲಾಗೋದಿಲ್ಲ. ಯು ಆರ್ ದ ಬೆಸ್ಟ್, ಯು ಆರ್ ದ ಗ್ರೇಟೆಸ್ಟ್. ಮೋಟು ಪತ್ಲು, ನೀವು ತುಂಬಾ ಬುದ್ಧಿವಂತರು. ಮೋಟು, ನೀನ್ ಬರೀ ಬುದ್ಧಿವಂತ ಅಲ್ಲ, ನೀನು ಕರುಣಾಮಯಿ ಕೂಡ ಇದೀಯಾ. ಯಾಕಂದ್ರೆ ನೀನು ನಿನ್ನ ಎಲ್ಲಾ ಸ್ನೇಹಿತರಿಗೋಸ್ಕರ ನಿನ್ನ ಪ್ರಾಣನೂ ಪಣಕ್ಕಿಟ್ಟಿದೀಯ. ನಾನು ವಾಪಸ್ ಹೋಗಿ ಬರ್ತೀನಿ, ಯಾಕಂದ್ರೆ ಈ ಆಲ್ಬಮ್ನ ಅದೇ ಜಾಗದಲ್ಲಿ ಇಡ್ಬೇಕು. ನೀವು ಒಂದಿನ ಮತ್ತೆ ಬನ್ನಿ, ನಾನ್ ನಿಮಗೆ ಒಳ್ಳೆ ಅಡಿಗೆ ಮಾಡಿ ಹಾಕ್ತೀನಿ. ಇಲ್ಲ